ಡಿಗ್ರಿ ಪದವಿಯನ್ನು ಮುಗಿಸಿದ ಕವಿತಾಗೆ ಮದುವೆ ಮಾಡೋದಕ್ಕೆ ಅಂತ ಹುಡುಗನ ಹುಡುಕ್ತಾ ಇದ್ರು. ಅಂತೂ ಇಂತೂ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗ ಸಿಕ್ಕಿಬಿಟ್ಟ. ಅವನ ಹೆಸರು ಗೋಪಾಲ್ ಅಂತ. ಹೆಚ್ಚು ಕಡಿಮೆ 8 ರಿಂದ 10 ಲಕ್ಷ ಖರ್ಚು ಮಾಡಿ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. ಅದು ಅಲ್ದೆ ಕ್ರೇಟಾ ಕಾರನ್ನು ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ರು. ಮದುವೆಯಾಗಿ 1 ವಾರ ಆದಮೇಲೆ ಗೋಪಾಲ್ ಪದೇ ಪದೇ ಅತ್ತೆ ಮನೆಗೆ ಹೋಗೋದಕ್ಕೆ ಶುರು ಮಾಡಿದ. ಅತ್ತೆ ಆಗಿರುವಂತಹ ನಿರ್ಮಲ ಅಳಿಯ ಅಂದ್ರೆ ಮಗಳು ಬಂದಿಲ್ವಾ ಅಂತ ಕೇಳಿದ್ಲು. ಆಗ ಅವನು ಇಲ್ಲ ಅತ್ತೆ, ಅವಳು ಬರೋದಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ನಾನೇ ಬಂದುಬಿಟ್ಟೆ ಅಂತ ಹೇಳಿದ. ಹೀಗೆ 1 ವಾರದ ತನಕ ಏನಾದ್ರೂ ಒಂದು ನೆಪ ಒಡ್ಡಿ ಅತ್ತೆ ಮನೆಗೆ ಬರ್ತಾ ಇದ್ದ. ಒಂದು ದಿನ ನಿರ್ಮಲಾ ಯಾಕಿನ್ನೂ ಅಳಿಯ ಅಂದ್ರೆ ಕೆಲಸಕ್ಕೆ ಹೋಗಿಲ್ಲ ಅಂತ ಕೇಳಿದ್ರು. ಅತ್ತೆ 1 ರಿಂದ 2 ತಿಂಗಳ ತನಕ ಮದುವೆಗೆ ಎಂದು ರಜೆಯಲ್ಲಿದ್ದೇನೆ, ಹಾಗಾಗಿ ಹೋಗಿಲ್ಲ ಎಂದ. 2 ದಿನ ಆದಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ. ಆದರೆ ನಿರ್ಮಲಗೆ ಡೌಟ್ ಬರೋಕೆ ಶುರುವಾಗುತ್ತದೆ. ಆಗ ನಿರ್ಮಲ ಡೈರೆಕ್ಟಾಗಿ ಅಳಿಯನ ಹತ್ತಿರ, ಅಳಿಯ ಅಂದ್ರೆ ಯಾಕೆ ನೀವು ಪ್ರತಿದಿನ ನಮ್ಮ ಮನೆಗೆ ಬರ್ತಾ ಇದ್ದೀರಾ? ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಆಗಿದೆಯಾ ಅಂತ ಕೇಳಿದ್ಲು. ಅದಕ್ಕೆ ಅವನು ಅತ್ತೆ ಮಾವ ಎಲ್ಲಿ ಹೋದ್ರು ಅಂತ ಕೇಳಿದ. ಅದಕ್ಕೆ ನಿರ್ಮಲ ಅವರು ಕೆಲಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ಲು. ಆಗ ಮನೆಯಲ್ಲಿ ಬೇರೆ ಯಾರೂ ಇಲ್ವಾ ಅಂತ ಕೇಳಿದ. ಇಲ್ಲ ಅಳಿಯ ಅಂದ್ರೆ ಯಾಕಿದನ್ನೆಲ್ಲ ಕೇಳ್ತಾ ಇದ್ದೀರಾ? ಏನಾದ್ರೂ ಹೇಳೋದಿದೆಯಾ ಅಂತ ಕೇಳಿದ್ಲು. ಅದಕ್ಕೆ ಗೋಪಾಲ್ ಹೇಳೋದಕ್ಕೆ ತುಂಬಾ ವಿಷಯವಿದೆ ಅತ್ತೆ, ನೀವು ಏನೂ ಸಹ ಅಂಕೊಳ್ಳ ಅಂದ್ರೆ ಹೇಳ್ತೀನಿ ಅಂತ ಹೇಳಿದ. ಅದಕ್ಕೆ ನಿರ್ಮಲಾ ಅಳಿಯ ಅಂದ್ರೆ ಯಾವುದಕ್ಕೂ ಮುಜುಗರ ಪಟ್ಕೋಬೇಡಿ, ಧೈರ್ಯವಾಗಿ ಹೇಳಿ ಅಂತ ಹೇಳಿದ್ಲು. ಆಗ ಗೋಪಾಲ್ ಅತ್ತೆ ನಿಮ್ಮ ಮಗಳು ನೋಡೋದಕ್ಕೆ ತುಂಬಾ ತೆಳ್ಳಾಗಿದ್ದಾಳೆ, ನಾನು ಅವಳಿಗೆ 1 ದಿನ ಬಿಡದೆ ಚೆನ್ನಾಗಿ ಹೊಡೆಯುತ್ತಿದ್ದೇನೆ. ಆದರೆ ನನಗೆ ಅವಳಿಂದ ಸಂಪೂರ್ಣವಾಗಿ ತೃಪ್ತಿ ಸಿಗತಾ ಇಲ್ಲ. ನಿಮ್ಮ ಮಗಳಿಗಿಂತ ನೀವೇ ನೋಡೋದಕ್ಕೆ ಸಖತ್ತಾಗಿದ್ದೀರಾ ಎಂದ. ನಿರ್ಮಲೆಗೆ ಶಾಕ್ ಆಗಿ ಅಳಿಯ ಅಂದ್ರೆ ಏನ್ ಮಾತಾಡ್ತಾ ಇದ್ದೀರಾ? ನಿಮಗೆ ಮೈ ಮೇಲೆ ಸ್ವಲ್ಪನಾದರೂ ಪ್ರಜ್ಞೆ ಇದೆಯಾ ಅಂತ ಕೇಳಿದ್ಲು. ಅದಕ್ಕೆ ಗೋಪಾಲ್ ಅತ್ತೆ ಮೈ ಮೇಲೆ ಪ್ರಜ್ಞೆ ಇರೋದಕ್ಕೆ ಕೇಳ್ತಾ ಇರೋದು, ನಂಗೆ ಅದೆಲ್ಲ ಗೊತ್ತಿಲ್ಲ, ನಿಮ್ ಜೊತೆಗೆ 1 ಸಲ ಆಟವಾಡಲೇಬೇಕು ಅಂತ ಹೇಳಿದ. ಅವಳಿಗೆ ಎಷ್ಟೇ ಕೋಪ ಬಂದರೂ ಸಮಾಧಾನವಾಗಿ, ಅಳಿಯ ಅಂದ್ರೆ ನನ್ನ ಮಗಳ ಜೀವನವನ್ನು ನಾನೇ ಹಾಳು ಮಾಡಿಕೊಳ್ಳುವುದಕ್ಕೆ ಇಷ್ಟಪಡಲ್ಲ, ನಾನು ನಿಮ್ಮ ಅತ್ತೆ, ನಾನು ನಿಮಗೆ ತಾಯಿಯ ಸಮಾನ, ಹಾಗಾಗಿ ನಿಮ್ಮ ಆಸೆಯನ್ನು ಈಡೇರಿಸುವುದಕ್ಕೆ ನನ್ನಿಂದ ಆಗಲ್ಲ ಅಂತ ಹೇಳಿದ್ಲು. ಆಗ ಗೋಪಾಲ್ ಅತ್ತೆ ಒಮ್ಮೆ ಸರಿಯಾಗಿ ಯೋಚಿಸಿ, ಇಲ್ಲ ಅಂದ್ರೆ ನಿಮ್ಮ ಮಗಳ ಜೀವನವನ್ನು ನೀವೇ ಹಾಳು ಮಾಡಿಕೊಂಡ ಹಾಗೆ ಆಗುತ್ತೆ ಅಂತ ಹೇಳಿದ. ಅದಕ್ಕೆ ನಿರ್ಮಲಾ ಅದು ಹೇಗೆ ಸಾಧ್ಯ ಅಂತ ಕೇಳಿದ್ಲು. ಅದಕ್ಕವನು ಅತ್ತೆ ನಿಮ್ಮ ಸಾಮಾನಿಗೆ ಮಾಡೋದಕ್ಕೆ ಅವಕಾಶ ಕೊಡದಿದ್ರೆ ನಿಮ್ಮ ಮಗಳಿಗೆ 1 ತಿಂಗಳಲ್ಲಿ ಡೈವರ್ಸ್ ಕೊಡ್ತೀನಿ ಅಂತ ಹೆದರಿಸಿದ. ಗೋಪಾಲ್ನ ಮಾತು ಕೇಳಿ ನಿರ್ಮಲಗೆ ಮುಖದಿಂದ ಬೆವರು ಕಿತ್ತು ಬರೋಕೆ ಶುರುವಾಯಿತು. ಆಗ ನಿರ್ಮಲ ಅಳಿಯನ ಕಾಲಿಗೆ ಬಿದ್ದು, ಅಳಿಯ ಅಂದ್ರೆ ನಿಮಗೆ ದಮ್ಮಯ್ಯ ಅಂತೀನಿ, ಹಾಗೆಲ್ಲ ಮಾಡಬೇಡಿ, ನನಗಿರೋದು ಒಬ್ಬಳೇ ಮಗಳು, ಅವಳ ಜೀವನನ ಹಾಳು ಮಾಡಬೇಡಿ ಅಂತ ಅಳೋಕೆ ಶುರು ಮಾಡಿದ್ಲು. ಆಗ ಗೋಪಾಲ್ ಚೂರು ಸಹ ಕನಿಕರವಿಲ್ಲದೆ, ನೀವು ಈ ರೀತಿ ಅಳೋದ್ರಿಂದ ಏನೂ ಪ್ರಯೋಜನವಿಲ್ಲ, ನಿಮ್ಮ ಮಗಳ ಜೀವನ ನೆಟ್ಟಗಿರಬೇಕೆಂದ್ರೆ ನೀವು ನನ್ನ ಜೊತೆ ಆಟ ಆಡೋಕೆ ಒಪ್ಪಬೇಕು ಅಂತ ಹೇಳಿದ. ನಿರ್ಮಲ ಎಷ್ಟೇ ಬೇಡಿಕೊಂಡರೂ ಗೋಪಾಲ್ ಮಾತ್ರ ಕೇಳಲೇ ಇಲ್ಲ. ಕೊನೆಗೆ ನಿರ್ಮಲಾ ಅರ್ಧ ಗಂಟೆ ಆದರೂ ಅಳುತ್ತಲೇ ಇದ್ಲು. ಕೊನೆಗೆ ನಿರ್ಮಲಾ ಇದಕ್ಕೆ ಒಪ್ಪಿಕೊಂಡಳು. ಸರಿ ಅಳಿಯ ಅಂದ್ರೆ ನಾನು ನಿಮ್ಮ ಆಸೆಯನ್ನೇ ಈಡೇರಿಸುತ್ತೇನೆ, ಆದರೆ ಇದೊಂದು ದಿನ ಮಾತ್ರ ಅಂತ ಹೇಳಿದ್ಲು. 1 ಸಲ ಮಾಡಿದವನಿಗೆ 10 ಸಲ ಮಾಡೋದೇನೂ ಕಷ್ಟ ಅಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು ಗೋಪಾಲ್. ಅದಕ್ಕೆ ಓಕೆ ಅತ್ತೆ ನೋಡೋಣ ಅಂತ ಹೇಳಿದ. ಅತ್ತೆ ನಾನು ರೂಮ್ನಲ್ಲಿ ಇರ್ತೀನಿ, 1 ಗ್ಲಾಸ್ ಜ್ಯೂಸ್ ತಗೊಂಡು ರೂಮ್ಗೆ ಬನ್ನಿ ಅಂತ ಹೇಳಿದ. ನಿರ್ಮಲ ಅವನ ಮಾತಿನಂತೆ ಗೋಪಾಲ್ಗೆ 1 ಗ್ಲಾಸ್ ಬನಾನಾ ಮಿಲ್ಕ್ ಶೇಕ್ ಅನ್ನು ತಗೊಂಡು ರೂಮ್ಗೆ ಹೋದಳು. ಗೋಪಾಲ್ ನಿರ್ಮಲ ಬಂದ ತಕ್ಷಣ ರೂಮಿನ ಬಾಗಿಲನ್ನು ಮುಚ್ಚಿದ. ಮಂಚದ ಮೇಲೆ ಕುಳಿತ. ನಿರ್ಮಲ ಜ್ಯೂಸ್ ಕೊಡಲು ಹೋದಾಗ, ನೀವೇ ಕುಡಿಸಬಾರದಾ ಅತ್ತೆ ಅಂತ ಕೇಳಿದ. ಆಗ ಇವಳು ಜ್ಯೂಸನ್ನು ಕುಡಿಸಿದಳು. ಗ್ಲಾಸನ್ನು ಟೇಬಲ್ ಮೇಲೆ ಇಡೋಕೆ ಹೋದಾಗ ಅವಳ ಸೊಂಟವನ್ನು ಹಿಂದೆಯಿಂದ ಹಿಡಿದನು. ನಿರ್ಮಲಾ ಬೇಗ ಎಲ್ಲವನ್ನೂ ಮುಗಿಸಿ ಎಂದಳು. ಆಗ ಗೋಪಾಲ್ ಅವಳನ್ನು ಪಕ್ಕಕ್ಕೆ ತಳ್ಳಿ ಅವಳ ಮೈಮೇಲೆ ಇದ್ದ ಬಟ್ಟೆಯನ್ನು ತೆಗೆದು ಬಿಸಾಡಿದ. ಇವನ ಆಟವನ್ನು ಶುರು ಮಾಡಿದ. ಕವಿತಾ ತೆಳ್ಳಗೆ ಇರೋದ್ರಿಂದ ಅವನು ಅವಳಿಗೆ 1 ವಾರ ತನಕ ಮಾಡಿದ್ರೂ ಇವನಿಗೆ ಮಜಾ ಸಿಕ್ಕಿರುವುದಿಲ್ಲ. ಆದರೆ ಅವರಮ್ಮ ನಿರ್ಮಲ ತುಂಬಾನೇ ದಪ್ಪವಿರೋದ್ರಿಂದ ಇವನಿಗೆ ಒಳ್ಳೆ ಮಜಾ ಸಿಗೋದಕ್ಕೆ ಶುರುವಾಗುತ್ತೆ. ಇವನು ಸಿಕ್ಕಿದ್ದೇ ಚಾನ್ಸ್ ಅಂತ ಬಿಡೋದೇ ಇಲ್ಲ. ಇವನಿಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡ್ತಾ ಇರ್ತಾನೆ. ನಿರ್ಮಲ ಸಾಕು ಅಂತ ಬೇಡಿಕೊಂಡ್ರೂ ಇವನು ಬಿಡೋದೇ ಇಲ್ಲ.
ಕೊನೆಗೆ ನಿರ್ಮಲಾ ಅವನಿಗೆ ಶರಣಾಗಿ ಬಿಡುತ್ತಾಳೆ. ಎಲ್ಲವನ್ನೂ ಮುಗಿಸಿದ್ದ ಗೋಪಾಲ್ ರೂಮ್ನಿಂದ ಬಂದು ಟಿವಿ ನೋಡಲು ಶುರು ಮಾಡ್ತಾನೆ. ಆನಂತರ ನಿರ್ಮಲಗೆ ಸುಸ್ತಾಗಿ ಅಲ್ಲೇ ನಿದ್ದೆಗೆ ಜಾರಿಬಿಡುತ್ತಾಳೆ. ಈಗ ಗೋಪಾಲ್ ಬಂದಾಗಲೆಲ್ಲ ನಿರ್ಮಲನ ಜೊತೆ ಮಜಾ ಮಾಡಿ ಹೋಗ್ತಾನೆ.